ಶಿವೆ ಪರಮ ಕಲ್ಯಾಣಿ ಪಾಲಿಸೆಮ್ಮ ಪಾಪನಿಗೆ ಮಹಿಷ ಆ ಫೋಟೋ ತೋರಿಸಿ ಎಲ್ಲರೂ ನೋಡಿದ್ಯಾ ಅಂತ ಕೇಳಲ್ಲ. ಏಯ್ ತಿಕ್ಲಾ, ಇವ್ರನ್ನೆಲ್ಲ ನೋಡಿದ್ಯಲ್ಲ? ನೋಡಿದ್ದು ಆಯ್ತು, ಮನಸ್ ತುಂಬಿ ಕೈ ಮುಗಿದಿದ್ದು ಆಯ್ತು. ತಾಯಿ ಬಂದಾಯ್ತು, ನಿಮ್ಮ ಅವನತಿ ಆಗೋ ಕಾಲ ಬಂದಾಯ್ತು. ನೀನು ಹುಚ್ಚ, ನನಗದೆಲ್ಲ ಬೇಡ. ಈ ಫೋಟೋದಲ್ಲಿರೋನು ನೋಡಿದ್ಯಾ ಇಲ್ವಾ ಆದ್ರೆ ಹೇಳು. ಕೇಳೋಕೆ ಏನು ಉಳ್ದಿಲ್ಲ. ಮರಿ ಕಡ್ದು ಹಬ್ಬ ಮಾಡಕ್ ದೇವಿರಿ ಬಂದಾಯ್ತು. ಕಟಕರ ಕುತ್ತಿಗೆಗೆ ಕತ್ತಿ ಬೀಳೋ ಕಾಲ ಬಂದಾಯ್ತು. ನಿಮ್ಮದಲ್ಲದು ಊರು ನಿಮ್ಮದಲ್ಲ. ತಾಯಿ ಬಂದವಳೆ, ಅಮ್ಮ ಬಂದವಳೆ. ಮಾತು ಕೇಳಿಸ್ತಿದ್ರೆ ನನಗೆ ತಲೆ ಕೆಟ್ಟೋಗ್ತಾ ಇದೆ. ಅಯ್ಯೋ, ನಾನು ಬರ್ತಿರೋ ಕೋಪಕ್ಕೆ ಈ ಹುಚ್ಚ ನನ್ನ ಮಗನ ಹಾಕೊಂಡು ತುಳಿಬೇಕು ಅನಿಸ್ತಿದೆ. ಏನ್ ಮಾಡೋದು? ಆದ್ರೆ ಇದು ನನ್ ಗುರಿ ಅಲ್ಲ. ಹತ್ಕೊಳ್ರ, ನನ್ನ ಮಗನ ಫಸ್ಟ್ ಹುಡುಕ. ಹೋಗಿ ಹೋಗಿ, ಎಲ್ಲರೂ ಹೋಗಿ. ನೀವು ಹೋಗೋ ಕಾಲ ಬಂದಾಯ್ತು. ಸತ್ಯನೇ ಉಳಿಯೋದು, ಸತ್ಯನೇ ನಿಲ್ಲೋದು. ಹರ 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 ಶಂಭೋ ಶಂಕರ. ಬಾವ, ನೀವ್ ಇದಕ್ಕೂ ಮುಂಚೆ ಈ ಊರಿಗೆ ಬಂದಿದ್ರಾ? ಇಲ್ಲ ಸುಮಾ, ಇದೇ ಮೊದಲನೇ ಗೀತ ಬರ್ತಾರದು. ಕಂಟಿ ಅವ್ರೆ, ಆ ಹುಚ್ಚಪ್ಪಯ್ಯಗೆ ನಿಮ್ಮನ್ನ ನೋಡಿ ತಾಯಿ ಅಮ್ಮ ಅಂತೆಲ್ಲ ಕರಿತಿದ್ರು. ಯಾರ ತಿಕ್ಕಲ್ಲ ನನ್ನ ಮಗ. ಅವನ್ ಹೇಳೋದ್ನ ನಮ್ಮೂರವ್ರು ಕೇಳಿಸ್ಕೊಂಬಿಟ್ರೆ ಅಷ್ಟೇಯ. ಹಳಿ ಅಂದ್ರೆ ಅವರು ಧ್ಯಾನದಲ್ಲೇ ಮುಂದೆ ನಡೆಯೋದನ್ನೆಲ್ಲ ಹೇಳ್ತಾರೆ. ಸುಮ್ಮನೆ ರೀ ಮಾವಯ್ಯ, ಅವನ ಗಂಡು ಹೆಣ್ಣಿನ ವ್ಯತ್ಯಾಸನೇ ತಿಳಿಯಕ್ಕಿಲ್ಲ ಅಂತಂದ್ರಾಗ ಅವ್ನು ಮುಂದಿಂದ ಹೇಳ್ತಾನ. ಕಂಟಿ, ಅವನಿನ್ನ ಅಮ್ಮ ತಾಯಿ ಚಿಕ್ಕಮ್ಮ ಅಂತ ಕರೀತಿದ್ರೆ ನನಗೆ ಗಾಬರಿನ ಆಗೋಯ್ತು. ಯಾಕೆ ಹೇಳಿ ಅಣ್ಣ, ಅವ್ನು ನಿಮ್ಮನ್ನ ನೋಡಿ ಅತ್ತೆ ದೊಡ್ಡಮ್ಮ ಅಂತಾನೆ ಅಂತಾನ? ಹ್ಞೂ, ನಾವುಗಳು ಇನ್ನೊಂದು ಸ್ವಲ್ಪ ತಲ್ಲೇ ಇದ್ದಿದ್ರೆ ಕೈಗೆ ಬಳೆ ತೊಟ್ಕೊಂಡು ಸೀರೆ ಉಟ್ಕೋಬೇಕಿತ್ತು. ಜ್ಞಾನಿಗಳ ಬಗ್ಗೆ ತಿಳಿದೆ ಹಾಗೆಲ್ಲ ಬಾಯಿಗೆ ಬಂದಾಗ ಮಾತಾಡ್ಬೇಕು ಕಟ್ಟಿ. ಆದ್ರೂ ಅಪ್ಪ, ಆ ಶಿವಯ್ಯ ಇವ್ರನ್ನ ನೋಡಿ ಕಾಲಿಗೆ ಏನಕ್ಕೆ ಬಿದ್ದ? ಅಕ್ಕ, ಇದು ಸಿಡ್ಲೂರಲ್ಲ, ನಿಗೂಢತೆ ತುಂಬಿರೋ ವಿಚಿತ್ರ ಊರು. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ದಿಗ್ಲಾಯ್ತೈತೆ ಗಂಗಣ್ಣ. ಏ ಭಯ ಪಡ್ಬೇಡ ಕಣವಿ, ನಿನ್ನ ಕಾಯಕಂತಲೇ ನಾನು ಬಂದಿರೋದು. ನಾವ್ಯಾರು ನಿನ್ನನ್ ಕಾಯೋ ಪರಿಸ್ಥಿತಿ ಬರ್ದೇ ಹೋದ್ರೆ ಆಟೆ ಸಾಕು. ಸರಿ ಸರಿ, ಮಾತು ಸಾಕು, ಬನ್ನಿ ಹೋಗೋಣ. ಅಪ್ಪ, ಇವಾಗ ವಾಣಿ ಮನೆಯವ್ರು ಎಲ್ಲೋದ್ರು? ಅವರು ಊರೊಳಗಡೆ ಮನೆ ಕಟ್ಟಿಸ್ಕೊಂಡು ಅಲ್ಲೇ ಇದ್ದಾರಮ್ಮ. ಇದನ್ನು ನಮ್ಗೆ ಉಳ್ಕೊಳ್ಳೋದಕ್ಕೆ ಅಂತ ಕೊಟ್ಟಿದ್ದಾರೆ. ಈಗ ಪರವಾಗಿಲ್ಲ ಅಕ್ಕ, ಹಳೆ ಮನೆ ಆದ್ರೂ ಏನೋ ಒಂಥರ ಚೆನ್ನಾಗಿದೆ. ಹಾ ಸುಮಾ, ಇದು ನನ್ನ ಫ್ರೆಂಡ್ ಮನೆ. ಅವಳು ಮುಂಚೆ ಇಲ್ಲೇ ಇದ್ದಿದ್ದು. ನಾನು ಚಿಕ್ಕವಳಾಗಿದ್ದಾಗ ನಾನು ನೋಡು ಕೆರೆ ತೋಟ ಅಂತ ಆಟ ಆಡ್ತಾ ಇದ್ವಿ. ಬಾಲ್ಯದ ನೆನಪು ಕಣವಿ. ಅದನ್ನೆಲ್ಲ ನೆನ್ಸ್ಕೊಂಡ್ರೆ ದೊಡ್ಡೋರೇ ಆಗ್ಬಾರ್ದಿತ್ತೇನೋ ಅಂತ ಅನಿಸ್ತೈತೆ. ಹೌದೌದು, ಬಾಲ್ಯದ ನೆನಪು, ಬಾಲ್ಯದ ಗೆಳತಿ, ಬಾಲ್ಯದ ಪ್ರೀತಿ ಯಾವುದೂ ಮರೆಯೋಕ್ಕಾಗಕ್ಕಿಲ್ಲ. ಏನಂದ್ರೆ? ಏ ಹೋಗವಿ, 7ನೇ 10 ಸತಿ ಹೇಳೋಕ್ಕಾಗಿಲ್ಲ. ನಿಂಗೇನು ಕಿವಿ ಕೆಪ್ಪ? ನಾನು ಬಂದಾಗ್ಲಿಂದ ನೋಡ್ತಾನೆ ಅವನಿ, ನಿನ್ ದಾರಿನೇ ಬದಲಾಗೋಗೈತಲ್ಲ. ಏ ನೀನೇ ಏನೇನೋ ಊಹೆ ಮಾಡ್ಕೊಂಡ್ರ, ಅದಕ್ಕೆ ನಾನೇ ನವಿ ಮಾಡಲಿ?
ಹೌದಕ್ಕ, ಕೆಲವೊಬ್ರು ಅವ್ರ ದಾರಿ ತಪ್ಪು ಬಂದಿದಾರೋ ಇಲ್ಲ ನಮ್ಮ ದಾರಿ ತಪ್ಪಿಸ್ತಿದಾರೋ ಒಂದು ಗೊತ್ತಾಗಲ್ಲ. ನಾವು ಪುಟ್ಟಕ್ಕನ ಮಕ್ಳು ಕಣವಿ, ಆಟ ಸುಲಭಗೆ ದಾರಿ ತಪ್ಪಕ್ಕಿಲ್ಲ. ಗೊತ್ತು ಗೊತ್ತು, ಅದಕ್ಕೆ ನಾವೇ ನಿಮ್ಮ ದಾರಿನ ಗೊತ್ತಿರೋದು. ಏನಂದ್ರೆ ಅಯ್ಯ, ಕಾಸಿಗೆ ಬಂದ್ರು ಕಿತ್ತಾಡೋದು ನಿಲ್ಸಿಲ್ಲ ಅಂದಂಗೆ ಹೊಸ ಸುಮ್ಕಿರ್ರಿ. ಸರಿ ಸರಿ, ಹೋಗಿ ಎಲ್ಲರೂ ಬೇಗ ಸ್ನಾನ ಮಾಡಿ ತಯಾರಾಗಿ ಊರೊಳಗಡೆ ಗುಡಿಗೆ ಹೋಗಿ ದೇವ್ರಿಗೆ ಕೈ ಮುಗಿದು ಅಲ್ಲಿಂದ ಹಾಗೆ ಸಮಾಧಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡೋಣ. ಏನ್ ಮಾವಯ್ಯ, ಈಗ ತಾನೇ ಬಂದಿದ್ದೀವಿ, ಆಗ್ಲೇ ಹೊರಡು ಅಂತಿದ್ದೀರಾ? ಅಪ್ಪ, ಪ್ರಯಾಣ ಮಾಡಿ ಎಲ್ಲರಿಗೂ ಸುಸ್ತಾಗಿದೆ, ಸ್ವಲ್ಪ ರೆಸ್ಟ್ ಮಾಡ್ತೀವಿ ಬಿಡಿ. ಏನು ಆಟ ಆಡ್ತಿದ್ಯೇನಮ್ಮ? ವಿಶ್ರಾಂತಿ ತಗೊಳ್ಳೋದಕ್ಕೆ ನಾವೇನು ಇಲ್ಲಿ ಸುತ್ತಾಡೋದಕ್ಕೆ ಬಂದಿಲ್ಲ. ಮೊಸಳೆ ಇರೋ ನೀರಲ್ಲಿ ಕಾಲಿಟ್ಟಿದ್ದೀವಿ, ಅದು ಕಚ್ಚೋದಕ್ಕೆ ಮುಂಚೆ ನಮ್ಮ ಕಾಲನ್ನ ವಾಪಸ್ ತಕ್ಕೋಬೇಕು. ಕಾಲ್ ತೆಗಿಯೋ ಔಷಧದಾಗೆ ಮನ್ಸ ಆಯಾಸ ಆಗಿ ಅಲ್ಲೇ ಬಿದೋಗ್ಬಾರ್ದು. ಯಾವುದೇ ಕೆಲಸನೂ ಔಷಧಾಗ ಮಾಡಬಾರ್ದು ಗಂಗಣ್ಣ. ಇನ್ನೂ ಬಂದು 1 ಗಂಟೆನೂ ಆಗಿಲ್ಲ, ಆಗ್ಲೇ ಹೊರಡಿ ಅಂದ್ರೆ ಹೇಗೆ? ಸ್ನೇಹಕ ಬೇರೆ ನಮ್ಗೆ ಊರೆಲ್ಲ ಸುತ್ತಾಡ್ಸ್ತೀನಿ ಅಂತ ಹೇಳಿದಾಳೆ. ನಾವು ಬಂದಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ದಯವಿಟ್ಟು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ಹೊರಡಿ ಬೇಗ. ಇದೇನು ಗಂಗಣ್ಣ, ಇಷ್ಟು ಬೇರೆ ವಾಪಸ್ ಹೋಗಂಗಿದ್ದಿದ್ರೆ ಮನೆ ಒಳಗಡೆ ಯಾಕೆ ಬರ್ಬೇಕಿತ್ತು? ಬೀದಿನಾಗೆ ಇದ್ದು ಸಮಾಧಿ ಪೂಜೆ ಮಾಡಿ ವಾಪಸ್ ಹೋಗೋದಿತ್ತಲ್ಲ.